ಪ್ರಾರ್ಥನೆ ಅಂದರೆ ಇಷ್ಟೇ, ಸಂಭಾಷಣೆ. ಯಾರೊಟ್ಟಿಗೆ ಸಂಭಾಷಣೆ? ನಾನು ವೈಯಕ್ತಿಕವಾಗಿ ದೇವರೊಟ್ಟಿಗೆ ಮಾತನಾಡುವಂಥದ್ದು. ಇದನ್ನು ಪ್ರಾರ್ಥನೆ ಎಂಬುದಾಗಿ ಕರಿಬೋದು. ಈಗ ನಾವು ನೋಡಿ, ಸಾಮಾನ್ಯವಾಗಿ ಈ ನಾಯಕರುಗಳ ಹತ್ರ ಅಥವಾ ದೊಡ್ಡ ವ್ಯಕ್ತಿಗಳ ಹತ್ರ ಮಾತಾಡುವುದಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಆದರೆ ಅದೆಲ್ಲಕ್ಕಿಂತ ಮಿಗಿಲಾಗಿರುವಂಥ ನಮ್ಮ ದೇವರೊಟ್ಟಿಗೆ, ಎಲ್ಲ ರೀತಿಯಾದಂಥ ಪ್ರಾಣಿಗಳನ್ನು, ಈ ನೇಚರನ್ನು ಸೃಷ್ಟಿ ಮಾಡಿದಂಥ ದೇವರೊಟ್ಟಿಗೆ ಮಾತನಾಡೋದಕ್ಕೆ ನಮಗೆ ಎಲ್ಲ ರೀತಿಯಾದಂಥ ಅವಕಾಶಗಳಿದೆ. ಹೇಗೆ ಎಂಬುದಾಗಿ ನಾನು ತಿಳಿಸ್ತೇನೆ. ನೀವು ದೇವರೊಟ್ಟಿಗೆ ಜೋರಾಗೂ ಪ್ರಾರ್ಥನೆ ಮಾಡ್ಬೋದು ಅಥವಾ ಮೆದು ಧ್ವನಿಯಲ್ಲಾದರೂ ಪ್ರಾರ್ಥನೆ ಮಾಡ್ಬೋದು. ನೀವು ಇದೇ ಸ್ಥಳದಲ್ಲಿದ್ದು ಇದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಏನೂ ಇಲ್ಲ. ನೀವು ಯಾವ ಸ್ಥಳದಲ್ಲಾದರೂ ಇದ್ದಾಗ್ಯೂ ಸಹ ನೀವು ದೇವರಿಗೆ ಪ್ರಾರ್ಥನೆ ಮಾಡ್ಬೋದು. ಸಮಯ ಬೆಳಗ್ಗೆ ಮಾಡಬೇಕಾ, ಮಧ್ಯಾಹ್ನ ಮಾಡಬೇಕಾ, ಸಂಜೆ ಮಾಡಬೇಕಾ, ರಾತ್ರಿ ಮಾಡಬೇಕಾ, ಯಾವ ಸಮಯದಲ್ಲಿ ಬೇಕಾದರೂ ಸಹ ನೀವು ದೇವರಿಗೆ ಪ್ರಾರ್ಥನೆ ಮಾಡ್ಬೋದು. ಅಷ್ಟು ಮಾತ್ರನೇ ಅಲ್ಲ, ನೀವು ಒಬ್ಬರಾಗಿಯೂ ಪ್ರಾರ್ಥನೆ ಮಾಡ್ಬೋದು ಹಾಗೂ ಜನರೊಟ್ಟಿಗೆ ಸೇರಿ ಸಹ ಪ್ರಾರ್ಥನೆ ಮಾಡ್ಬೋದು. ಇಷ್ಟೇ ಅಲ್ಲ, ನಾವು ಪ್ರಾರ್ಥನೆ ಮಾಡುವಾಗ ನಾವು ಬರೆದುಕೊಂಡು ಕೆಲವರು ಪ್ರಾರ್ಥನೆ ಮಾಡ್ತೇವೆ, ಇನ್ನು ಕೆಲವರು ನಮ್ಮ ಮನಸ್ಸಿನಲ್ಲಿರುವಂಥ ಪದಗಳನ್ನು ಹೊರಹಾಕಿ ಪ್ರಾರ್ಥನೆ ಮಾಡ್ತೇವೆ. ಹೀಗಾದರೂ ಸಹ ನಾವು ಪ್ರಾರ್ಥನೆ ಮಾಡ್ಬೋದು. ಆ ಪ್ರಾರ್ಥನೆ ದೇವರಿಗೆ ಮುಟ್ಟುವಂಥದ್ದಾಗಿರ್ತದೆ.